ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸುಮಾರು 28,000 ಒಂದು ವೇಕೆನ್ಸೀಸ್ ಗಳ ಒಂದು GDS ನ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ನಿನ್ನೆ ರಿಲೀಸ್ ಅನ್ನ ಮಾಡಬೇಕಾಗಿತ್ತು, ನಿನ್ನೆ ಡಿಕ್ಲೇರ್ ಅನ್ನ ಮಾಡಬೇಕಾಗಿತ್ತು. ಬಟ್ ಕೆಲವೊಂದು ಕಾರಣಾಂತರಗಳಿಂದ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ನಿನ್ನೆ ಅನೌನ್ಸ್ಮೆಂಟ್ ಅನ್ನೋದು ಮಾಡಿಲ್ಲ. ಸ್ನೇಹಿತರೆ, ನಾನು ನಿನ್ನೆನೆ ಹೇಳಿದ್ದೆ 100% ಹೇಳಕ್ಕಾಗಲ್ಲ ನಿನ್ನೆನೆ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಅಂತ. ಓಕೆ, 99% ರಿಲೀಸ್ ಅನ್ನ ಮಾಡಬಹುದು ಅಂತ ಹೇಳಿದ್ದೆ. ಅದರ ಒಂದು 1% ಕನ್ಫರ್ಮ್ ಅನ್ನ ಮಾಡಕ್ಕಾಗಲ್ಲ ಅಂತ ಹೇಳಿದ್ದೆ. ಗೊತ್ತಿತ್ತು ಇದೇ ಒಂದು ಪ್ರಾಬ್ಲಮ್ ಬರುತ್ತೆ ಅಂತ. ಸೊ ಹಾಗಾದ್ರೆ ಬನ್ನಿ ಈ ಒಂದು ವಿಡಿಯೋ ಮುಖಾಂತರ ಅದು ಯಾವ ಒಂದು ರೀಸನ್ ಇಂದ ನಿನ್ನೆ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ ಮತ್ತು ಯಾವಾಗ ಇದರ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಎಂಬುದರ ಬಗ್ಗೆ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನ ಶೇರ್ ಅನ್ನ ಮಾಡ್ಬಿಡ್ತೀನಿ. ಇತರ ವಿಡಿಯೋ ಶುರು ಮಾಡುವ ಮುಂಚೆ ಯಾರೆಲ್ಲ ಹೊಸದಾಗಿ ಈ ಒಂದು ಚಾನಲ್ ಗೆ ವಿಸಿಟ್ ಅನ್ನ ಮಾಡಿದಿರಾ, ಪ್ರತಿ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಗಳು ತಮಗೆ ಟೈಮ್ ಟು ಟೈಮ್ ಸಿಗ್ತಾ ಇರುತ್ತೆ. ಸೊ ಆ ಒಂದು ರೀಸನ್ ಇಂದ ಪ್ರತಿಯೊಬ್ಬರು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡ್ಬಿಡಿ. ನಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಟೆಲಿಗ್ರಾಮ್ ಮತ್ತು ಇನ್ಸ್ಟಾ ಐಡಿ ಅನ್ನ ಮೆನ್ಷನ್ ಅನ್ನ ಮಾಡಿರ್ತೀನಿ. ಅಲ್ಲಿ ಹೋಗಿ ತಾವು ಫಾಲೋ ಅನ್ನ ಮಾಡ್ಕೊಂಡು ತಾವು ತಮಗಿರುವಂತಹ ಒಂದು ಡೌಟ್ಸ್ ಅನ್ನ ತಾವು ಕೇಳಿ ಸಾಲ್ವ್ ಅನ್ನ ಮಾಡ್ಕೋಬಹುದು. ಈಗ ಈ ಒಂದು ರಿಸಲ್ಟ್ಸ್ ನ ಒಂದು ವಿಷಯಕ್ಕೆ ಬರೋದಾದ್ರೆ, ಮೊದಲನೇದಾಗಿ ಒಂದು ಖುಷಿಯ ವಿಷಯ ಏನಂದ್ರೆ ಪ್ರತಿ ಒಂದು ಸ್ಟೇಟ್ ಅದರಲ್ಲೂ ನಮ್ಮ ಒಂದು ಕರ್ನಾಟಕ ಒಂದು ಸ್ಟೇಟ್ ಒಂದು ಮೆರಿಟ್ ಲಿಸ್ಟ್ ಗಳನ್ನ ಇಲ್ಲಿ ಒಂದು ಪ್ರಿಪೇರ್ ಅನ್ನ ಮಾಡಿಬಿಟ್ಟಿದ್ದಾರೆ. ಹಾಗಾದ್ರೆ ಯಾಕೆ ಬ್ರದರ್ ಇವರು ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ ಅಂತ ಹೇಳ್ತೀರಾ? ಹೌದು ಸ್ನೇಹಿತರೆ, ನಿನ್ನೆನೆ ನಿಮ್ಮ ಒಂದು ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಒಂದು ವೆಬ್ಸೈಟ್ ನಲ್ಲಿ ಒಂದು ಅಪ್ಲೋಡ್ ಅನ್ನ ಮಾಡಕ್ಕೆ ಟ್ರೈ ಅನ್ನ ಮಾಡಿದ್ದಾರೆ. ಬಟ್ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇಂದ, ಕೆಲವೊಂದು ಟೆಕ್ನಿಕಲ್ ಎರರ್ಸ್ ಇಂದ ಒಂದು ಪ್ರಾಪರ್ ಆಗಿ ಒಂದು ಅಪ್ಲೋಡ್ ಅನ್ನ ಮಾಡಕ್ಕೆ ಆಗಿಲ್ಲ. ಒಂದು ಹಳೆಯ ಒಂದು ವೆಬ್ಸೈಟ್ ಇದ್ರೆ ಯಾವುದೇ ರೀತಿಯಂತಹ ಒಂದು ಪ್ರಾಬ್ಲಮ್ಸ್ ಬರ್ತಾ ಇಲ್ಲ. ಬಟ್ ಇದು ಒಂದು ಹೊಸದಾಗಿರುವಂತಹ ಒಂದು ವೆಬ್ಸೈಟ್ ಆಗಿರೋದ್ರಿಂದ ಅಷ್ಟೊಂದು ಒಂದು ಸಪೋರ್ಟ್ ಅನ್ನ ಇಲ್ಲಿ ಒಂದು ಮಾಡಿಲ್ಲ. ತಾವೇ ಗಮನಿಸಿದ್ರಲ್ಲ, ಒಂದು ಹೊಸದಾಗಿ ಒಂದು ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಒಂದು ಪ್ರಾಪರ್ ಆಗಿ ಟೈಮ್ ಟು ಟೈಮ್ ಒಂದು OTPs ಬಾರದೇ ಇರುವಂತದ್ದು ಮತ್ತು ಒಂದು ಫೀಸ್ ಅನ್ನ ತಾವು ಪೇ ಅನ್ನ ಮಾಡಕ್ಕೆ ಒಂದು ಪ್ರಾಬ್ಲಮ್ ಬರ್ತಿರುವಂತದ್ದು ಮತ್ತು ಫೈನಲ್ ಆಗಿರುವಂತಹ ಒಂದು ಅಪ್ಲಿಕೇಶನ್ ನ ಡೌನ್ಲೋಡ್ ಅನ್ನ ಮಾಡಕ್ಕೂ ಕೂಡ ಏನೋ ಒಂದು ಬಹಳಷ್ಟು ಒಂದು ಪ್ರಾಬ್ಲಮ್ಸ್ ಬರ್ತಿದಾವೆ. ಒಂದು ಸಣ್ಣ ಪುಟ್ಟ ಒಂದು ಪ್ರಾಬ್ಲಮ್ಸ್ ಆ ಒಂದು ಟೈಮ್ ನಲ್ಲೇ ಆ ಒಂದು ಹೊಸದಾಗಿರುವಂತಹ ಒಂದು ವೆಬ್ಸೈಟ್ ನಲ್ಲೇ ತಾವು ನೋಡಿದಿರಿ. ಈಗ ಆಲ್ಮೋಸ್ಟ್ 23 ಸರ್ಕಲ್ದು ಅದರಲ್ಲೂ ಒಂದು ಡಿವಿಷನ್ ವೈಸ್ ಒಂದು ಮೆರಿಟ್ ಲಿಸ್ಟ್ ಅನ್ನ ಟೈಮ್ ಒಂದು ಅಪ್ಲೋಡ್ ಅನ್ನ ಮಾಡಕ್ಕೆ ಟ್ರೈ ಅನ್ನ ಮಾಡಿದ್ದಾರೆ. ಸೊ ಈ ಒಂದು ಕಾರಣದಿಂದಾಗಿ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ಸ್, ಒಂದು ಟೆಕ್ನಿಕಲ್ ಎರರ್ಸ್ ಬಂದಿರೋದ್ರಿಂದ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ನಿನ್ನೆ ಒಂದು ರಿಲೀಸ್ ಅನ್ನ ಮಾಡಿಲ್ಲ, ಒಂದು ಡಿಕ್ಲೇರ್ ಅನ್ನ ಮಾಡಿಲ್ಲ. ಸೊ ಈ ಒಂದು ರೀಸನ್ ಆಗಿರುತ್ತೆ. ಈಗ ಫೈನಲ್ ಆಗಿ ಯಾವಾಗ ಬ್ರದರ್ ಈ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಮತ್ತು ಡಿಕ್ಲೇರ್ ಅನ್ನ ಮಾಡ್ತಾರೆ ಅಂದ್ರೆ, ಸ್ನೇಹಿತರೆ ಈ ತಿಂಗಳು 5ನೇ ತಾರೀಕಿನ ಒಂದು ಒಳಗಡೆ ತಮ್ಮ ಒಂದು ರಿಸಲ್ಟ್ಸ್ ಅನ್ನ ಅದು ಯಾವಾಗಾದ್ರೂ ಏನೋ ಒಂದು ರಿಲೀಸ್ ಅನ್ನ ಮಾಡಬಹುದು. ಇವತ್ತಂತೂ ಮಾಡಕ್ಕಾಗಲ್ಲ, ನಾಳೆ ಅಥವಾ ಒಂದು ನಾಳೆದ್ದು ಒಂದು 5ನೇ ತಾರೀಕಿನ ಒಂದು ಒಳಗಡೆ ಈ ಒಂದು ವೆಬ್ಸೈಟ್ ಅನ್ನ ಒಂದು ಸರಿಪಡಿಸಿ ಒಂದು ರಿಸಲ್ಟ್ಸ್ ಅನ್ನ ತಕ್ಷಣವಾಗಿ ರಿಲೀಸ್ ಅನ್ನ ಮಾಡಿಬಿಡ್ತಾರೆ. ಓಕೆನಾ? ಆಲ್ಮೋಸ್ಟ್ ಪ್ರತಿ ಒಂದು ಸರ್ಕಲ್ ಪ್ರತಿ ಒಂದು ಡಿವಿಷನ್ ನ ಒಂದು ರಿಸಲ್ಟ್ಸ್ ಆಲ್ರೆಡಿ ಒಂದು ರೆಡಿ ಇದೆ. ಈಗ ಒಂದು ಅಪ್ಲೋಡ್ ಅನ್ನ ಮಾಡೋದು ಮಾತ್ರ ಇಲ್ಲಿ ಒಂದು ಬಾಕಿ ಇದೆ. ಒಂದು ಪೇಷನ್ಸ್ ಇಂದ ಇರಿ, ಒಂದು ತಾಳ್ಮೆಯಿಂದ ಇರಿ. ತಕ್ಷಣ ತಮ್ಮ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿಬಿಡ್ತಾರೆ. ಓಕೆನಾ? ತಾವು ರಿಸಲ್ಟ್ಸ್ ಬಗ್ಗೆ ತಾವು ತಲೆ ಕೆಡಿಸ್ಕೋಬೇಡಿ. ತಮ್ಮ ಒಂದು ಡಾಕ್ಯುಮೆಂಟ್ಸ್ ಗಳ ಬಗ್ಗೆ ತಾವು ತಲೆ ಕೆಡಿಸ್ಕೊಂಡು ಆದಷ್ಟು ಬೇಗ ತಮ್ಮ ಒಂದು ಡಾಕ್ಯುಮೆಂಟ್ಸ್ ಅನ್ನ ಇಲ್ಲಿ ಒಂದು ರೆಡಿಯನ್ನ ಮಾಡ್ಕೊಂಡ್ಬಿಡಿ. ಏನೋ ಒಂದು ರಿಸಲ್ಟ್ಸ್ ಅನ್ನ ರಿಲೀಸ್ ಅನ್ನ ಮಾಡ್ಬಿಡ್ತಾರೆ, ಆ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ತಾವು ಸೆಲೆಕ್ಟ್ ಆಗಿರ್ತೀರಾ. ಬಟ್ ತಮ್ಮ ಬಳಿ ಒಂದು ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ನಂತರ ತಾವೇ ಒಂದು ಪ್ರಾಬ್ಲಮ್ ಅಲ್ಲಿ ಒಂದು ಸಿಕ್ಕಾಕೊಂತೀರಿ. ಇಷ್ಟು ಸ್ನೇಹಿತರೆ ಇವತ್ತಿನ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಆಗಿರುತ್ತೆ ಈ ಒಂದು ರಿಸಲ್ಟ್ಸ್ ನಮಗೆ ಸಂಬಂಧಪಟ್ಟಂತ. ಓಕೆನಾ? ಮುಂದೆ ಯಾವುದಾದ್ರೂ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಗಳು ಬಂದ್ರೆ ತಕ್ಷಣವಾಗಿ ತಮಗೆ ಒಂದು ಅಪ್ಡೇಟ್ಸ್ ಅನ್ನ ನಾನು ಶೇರ್ ಅನ್ನ ಮಾಡಿಬಿಡ್ತೀನಿ. ಸೊ ಸಾಧ್ಯವಾದಷ್ಟು ಪ್ರತಿಯೊಬ್ಬರು ಆದಷ್ಟು ವಿಡಿಯೋಸ್ ಅನ್ನ ತಾವು ಕೊನೆ ತನಕ ನೋಡೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಏನಿದ್ರು ಕೂಡ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಗಳು ಮಾತ್ರ ತಮಗೆ ಈ ಒಂದು ಚಾನೆಲ್ ಅಲ್ಲಿ ತಮಗೆ ಒಂದು ಸಿಗುತ್ತೆ. ಹಾಗೆ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದ್ರೂ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಈ ಬಾರಿ ಒಂದು ಅಪ್ಲಿಕೇಶನ್ ಹಾಕಿದ್ರೆ ಅವರ ಬಳಿ ತಾವು ಈ ಒಂದು ವಿಡಿಯೋನ ಶೇರ್ ಅನ್ನ ಮಾಡ್ಕೊಳ್ಳಿ. ಸೊ ಮುಂದಿನ ಒಂದು ಅಪ್ಡೇಟ್ ನಲ್ಲಿ ಖಂಡಿತವಾಗಿ ಸಿಗ್ತೀನಿ.